ಬಿಡದಿ ಟೌನ್ಶಿಪ್ ವಿರೋಧಿಸಿ ನಿನ್ನೆಯಿಂದ ಆರಂಭವಾದಂತ ಪಾದಯಾತ್ರೆ ಬೆಂಗಳೂರಿನವರೆಗೆ. ಬೈರಮಂಗಲ ಟು ಬೆಂಗಳೂರು ಚಲೋ ಪಾದಯಾತ್ರೆ ಇವತ್ತು ಎರಡನೇ ದಿನ. ಜೆಡಿಎಸ್ ಪಾದಯಾತ್ರೆ ಇವತ್ತು ಬಿಡದಿಯಿಂದ ನೈಸ್ ಜಂಕ್ಷನ್, ನಾಳೆಗೆ ನೈಸ್ ಜಂಕ್ಷನ್ ಟು ಬೆಂಗಳೂರು. 3 ದಿನಗಳ ಪಾದಯಾತ್ರೆ ನಾಳೆಗೆ ಅಂತ್ಯ ಆಗುತ್ತೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ. ಎಚ್.ಡಿ. ಕುಮಾರಸ್ವಾಮಿ, ಆರ್ ಅಶೋಕ್ ಇವರೆಲ್ಲರೂ ನಿನ್ನೆ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ರು. ಇವತ್ತು ಪಾದಯಾತ್ರೆಯ ಎರಡನೇ ದಿನ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ ಇವತ್ತು ಎರಡನೇ ದಿನ. ನಿಖಿಲ್ಗೆ ದೇವೇಗೌಡರು ಸಾಥ್ ಕೊಡ್ತಾರೆ. ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ನೈತಿಕ ಬೆಂಬಲವನ್ನ ತುಂಬುತ್ತಿದೆ. ಆ ನಿಟ್ಟಿನಲ್ಲೇ ನಿನ್ನೆ ಆರ್ ಅಶೋಕ್ ಅವರು ಬಂದಿದ್ರು. ನಾನು ಹೋಗಿದ್ದೆ ನಿನ್ನೆ ಪಾದಯಾತ್ರೆ ಆರಂಭದ ದಿನ ಚಾಲನೆ ಕೊಟ್ರಲ್ಲ, ಅವತ್ತು ನಾನು ಹೋಗಿದ್ದೆ. ಆಗ ಆರ್ ಅಶೋಕ್ ಅವರು ಕೂಡ ಬಂದಿದ್ರು. ಬಂದವರು ಆರ್ ಅಶೋಕ್ ಅಂದ್ರೆ ಬಿಜೆಪಿಯ ಪ್ರತಿನಿಧಿಯಾಗಿ ಬಂದವರು ನೈತಿಕ ಬೆಂಬಲವನ್ನ ಬಿಜೆಪಿ ಈ ಪಾದಯಾತ್ರೆಗೆ ನೀಡುತ್ತಿದೆ ಅನ್ನುವಂಥ ಸಂದೇಶವನ್ನ ನೀಡಿದೆ. ನಾಳೆಗೆ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರ ಪಾದಯಾತ್ರೆ ಟೌನ್ಶಿಪ್ ವಿರುದ್ಧದ ಹೋರಾಟ, ರೈತರ ಜೊತೆಗೆ ಜೆಡಿಎಸ್ ಇದ್ದು ಈ ಹೋರಾಟದಲ್ಲಿ ಭಾಗಿಯಾಗಿರುವುದು. ದೇವೇಗೌಡರು ಕೊನೆಯ ದಿನ ನಿಖಿಲ್ ಕುಮಾರಸ್ವಾಮಿ ಅವರ ಜೊತೆಗೆ ಸೇರಿಕೊಳ್ಳುತ್ತಾರೆ ಅನ್ನುವಂತ ಮಾಹಿತಿ ಇದೆ ಈ ಹೊತ್ತಿನವರೆಗೂ ಕೂಡ. ಟೌನ್ಶಿಪ್ ಯಾವುದೇ ಕಾರಣಕ್ಕೂ ನಾವು ಮಾಡೋದಕ್ಕೆ ಬಿಡೋದೂ ಇಲ್ಲ, ಕೊಡೋದೂ ಇಲ್ಲ ಅಂತ ಹೇಳಿ ರೈತರೆಲ್ಲ ರೊಚ್ಚಿಗೆದ್ದಿದ್ದಾರೆ. ರೈತರ ಪಾದಯಾತ್ರೆ ಅದು ನಿನ್ನೆ ಬೈರಮಂಗಲದಿಂದ ಆರಂಭವಾಗಿದೆ. ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ, ಎಚ್ಚರಿಕೆಯನ್ನು ಕೊಡೋದಕ್ಕೆ, ನಾವೆಷ್ಟು ಜನ ಇದ್ದೀವಿ ಅನ್ನೋದನ್ನ ತೋರಿಸೋದಕ್ಕೆ ಸಾವಿರಾರು ಸಂಖ್ಯೆಯ ರೈತರು ಬೈರಮಂಗಲದಿಂದ ಹೊರಟು ಬೆಂಗಳೂರಿನ ಫ್ರೀಡಂ ಪಾರ್ಕ್ವರೆಗೂ ಕೂಡ ಬರುವಂತ ಪಾದಯಾತ್ರೆ ಇದು. ಈ ಬೃಹತ್ ಪಾದಯಾತ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ನಿನ್ನೆ ಆರಂಭವಾಗಿದೆ. ಬೈರಮಂಗಲದಿಂದ ಬಿಡದಿಗೆ ಬಂದು ನಿನ್ನೆ ಸ್ಟೇ ಆಗಿದ್ದಾರೆ. ಇವತ್ತು ಬಿಡದಿಯಿಂದ ನೈಸ್ ಜಂಕ್ಷನ್ ವರೆಗೂ ಕೂಡ ಬರ್ತಾರೆ. ನೈಸ್ ಜಂಕ್ಷನ್ ಇಂದ ಆನಂತರ ಫ್ರೀಡಂ ಪಾರ್ಕ್ ಅನ್ನ ತಲುಪ್ತಾರೆ. ಚರಣ್ ಇದ್ದಾರೆ ಸಂಪರ್ಕದಲ್ಲಿ. ಚರಣ್, ಪಾದಯಾತ್ರೆ ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಇವತ್ತು ಯಾರ್ಯಾರು ಸೇರಿಕೊಳ್ತಾರೆ? ಇವತ್ತೊಂದು ಎಷ್ಟು ಜನ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕಬಹುದು? ಹೆಸರಂಜಿತ ಏನೋ ಪ್ರಮುಖವಾಗಿ ಇವತ್ತು ಜೆಡಿಎಸ್ ನ ಮತ್ತೆ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇವತ್ತಿನ ಪಾದಯಾತ್ರೆ, ಇದೇ ಒಂದು ಪಾದಯಾತ್ರೆಗೆ ಮಾಜಿ ಪ್ರಧಾನಿಯಾಗಿರುವಂತಹ ದೇವೇಗೌಡರು ಕೂಡ ಬಂದು ಚಾಲನೆಯನ್ನ ನೀಡುವಂತಹ ಕೆಲಸವನ್ನ ಮಾಡ್ತಾರೆ. ಇವತ್ತು 9 ಗಂಟೆಯ ಸುಮಾರಿಗೆ ಬಿಜೆಎಸ್ ಸರ್ಕಲ್ ನಿಂದ ಈ ಒಂದು ಪಾದಯಾತ್ರೆ ಆರಂಭ ಆಗುತ್ತೆ. ಸುಮಾರು ಸಾವಿರಾರು ಕಾರ್ಯಕರ್ತರುಗಳು ಮತ್ತೆ ರೈತರುಗಳು ಕೂಡ ಈ ಒಂದು ಇದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇರುವಂತದ್ದು. ಅದರ ಬಳಿಕ ಈ ಒಂದು ಪಾದಯಾತ್ರೆ ಆರಂಭವಾಗಿ ಕೆಂಗೇರಿಯನ್ನ ತಲುಪುವಂತ ಕೆಲಸವನ್ನ ಮಾಡ್ತವೆ. ಫ್ರೀಡಂ ಪಾರ್ಕ್ ಚಲೋ ಏನಿದೆ, ಈ ಒಂದು ಟೌನ್ಶಿಪ್ ಅನ್ನ ವಿರೋಧಿಸಿ ಇವತ್ತು ಪಾದಯಾತ್ರೆಯನ್ನ ನಡೆಸುವಂತದ್ದು. ನಿನ್ನೆ ಯಶಸ್ವಿಯಾಗಿ ಪಾದಯಾತ್ರೆಗಳನ್ನ ಕೂಡ ಜೆಡಿಎಸ್ ಮತ್ತೆ ಬಿಜೆಪಿಯ ನಾಯಕರುಗಳು ಯಶಸ್ವಿಯಾಗಿ ನಡೆಸಿದ್ರು. ಅದರ ಜೊತೆಗೆ ರೈತರು ಕೂಡ ಆ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಅದೇ ರೀತಿಯಾಗಿ ಇವತ್ತು 9 ಗಂಟೆಗೆ ಈ ಒಂದು ಪಾದಯಾತ್ರೆಗೆ ಬಿಜೆಎಸ್ ಸರ್ಕಲ್ ನಿಂದ, ಬಿಡದಿಯ ಬಿಜೆಎಸ್ ಸರ್ಕಲ್ ನಿಂದ, ಆ ಒಂದು ಬಿಡದಿಯ ಬಿಜೆಎಸ್ ಸರ್ಕಲ್ ನಿಂದ ಚಾಲನೆ ಸಿಗ್ಲಿಕ್ಕಿರುವಂತದ್ದು. ಅಲ್ಲಿಂದ ಪಾದಯಾತ್ರೆ ಆರಂಭವಾಗಿ ಫ್ರೀಡಂ ಪಾರ್ಕ್ಗೆ ನಡೆದು ಬರುವಂತಹ ಒಂದು ಪಾದಯಾತ್ರೆಯನ್ನ ನಡೆಸ್ತಾರೆ. ಅದಾದ ಬಳಿಕ ಕೆಂಗೇರಿಯಲ್ಲಿ ಇವತ್ತು ಆ ಒಂದು ಪಾದಯಾತ್ರೆಯನ್ನ ಅಂತ್ಯ ಮಾಡಿಕೊಂಡು 3ನೇ ದಿವಸದ ಪಾದಯಾತ್ರೆಗೆ ಕೂಡ ಯಾವ ರೀತಿಯಾಗಿ ತಯಾರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ನಡೆಸಲಿಕ್ಕೆ ಕೂಡ ಇವತ್ತು ಸಿದ್ಧತೆಯನ್ನ ಮಾಡಿರುವಂತದ್ದು. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ನಾಯಕರುಗಳು ಸರ್ಕಾರದ ವಿರುದ್ಧ ಕೆಂಡವನ್ನ ಕಾರುವಂತಹ ಕಾರ್ಯವನ್ನ ಇವತ್ತು ಕೂಡ ಮುಂದುವರಿಸಲಿಕ್ಕಿದ್ದಾರೆ. ಅದಕ್ಕೆ ರೈತರು ಕೂಡ ಬೆಂಬಲವನ್ನ ನೀಡಲಿಕ್ಕಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಶರಣ್.